ವಿಮಾನಕ್ಕೆ ಬೆಂಕಿ ಹೊತ್ತಿ ಧಗ ಧಗ ಉರಿಯುತ್ತಿದೆ. ಹಾರಾಟದ ವೇಳೆ ಸಮಸ್ಯೆ ಉಂಟಾಗಿ ಹೊತ್ತಿದ ಬೆಂಕಿ ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಂಜಿನ್ನಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದಂತೆ ಟೇಕ್ ಆಫ್ ವಿಮಾನಕ್ಕೆ ಬೆಂಕಿ ಹೊತ್ತಿ ಧಗ ಧಗ ಉರಿಯುತ್ತಿದೆ. ಹಾರಾಟದ ವೇಳೆ ಸಮಸ್ಯೆ ಉಂಟಾಗಿ ಹೊತ್ತಿದ ಬೆಂಕಿ ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಂಜಿನ್ನಲ್ಲಿ ಸಮಸ್ಯೆ ಕಾಣಿಸಿಕೊಳ್ತಾ ಇದ್ದಂತೆ ಟೇಕ್ ಆಫ್ ಆಗಿದೆ. ವಿಮಾನದ ರೆಕ್ಕೆಯ ಮೇಲೆ ನಿಂತ ಪ್ರಯಾಣಿಕರು ನಿಂತ್ಕೊಂಡಿದ್ರು ಪ್ರಯಾಣಿಕರು 172 ಪ್ರಯಾಣಿಕರು 6 ಸಿಬ್ಬಂದಿಗಳು ಸೇಫ್ ಆಗಿದ್ದಾರೆ. ವಿಮಾನಕ್ಕೆ ಬೆಂಕಿ ಹೊತ್ತಿ ಧಗ ಧಗ ಹೊತ್ತಿ ಉರಿಯುತ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ನಿಮ್ಮ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂತಹ ದೃಶ್ಯ. ಸೊ ಆ ಒಂದು ವಿಮಾನ ಟೇಕ್ ಆಫ್ ಆಗುವ ವೇಳೆ, ಟೇಕ್ ಆಫ್ ಅಂದರೆ ವಿಮಾನ ಹಾರಾಡುವುದಕ್ಕೂ ಒಂದು ಕ್ಷಣದ ಮುಂಚೆ ವಿಮಾನದ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಒಳ ಕೂತಿರುವಂತಹ ಎಲ್ಲ ಪ್ರಯಾಣಿಕರು ವಿಮಾನ ಟೇಕ್ ಆಫ್ ಆಗುವುದಕ್ಕೂ ಅರ್ಧ ಗಂಟೆ ಮುಂಚಿತವಾಗಿ ಬೆಲ್ಟ್ಗಳನ್ನು ಹಾಕಿಕೊಳ್ಳಬೇಕಾಗಿ ಬರುತ್ತೆ. ಎಲ್ಲ ತರಹದಲ್ಲಿ ಪೂರ್ಣ ಪ್ರಮಾಣದ ಭದ್ರತೆ ಇದೆ ಅಂತ ಹೇಳಿ ಅಲ್ಲಿನ ಏರ್ ಹೋಸ್ಟರ್ಸ್ಗಳು ಖಾತ್ರಿಪಡಿಸ್ಕೊಂಡ ಮೇಲೇನೆ ವಿಮಾನ ಟೇಕ್ ಆಫ್ ಆಗೋದು. ಕೊಲರಾಡೋ ಸ್ಟಿಂಗ್ಸ್ ವಿಮಾನ ನಿಲ್ದಾಣದಿಂದ ಡಲ್ಲಾಸ್ ಫೋರ್ಟ್ ವರ್ತ್ಗೆ ತೆರಳುತ್ತಾ ಇದ್ದಂತಹ ಅಮೆರಿಕನ್ ಏರ್ಲೈನ್ಸ್ ಇದು. ಬೋಯಿಂಗ್ 737-800 ವಿಮಾನದ ಎಂಜಿನ್ ಸಮಸ್ಯೆ. ತಕ್ಷಣಕ್ಕೆ ಎಚ್ಚೆತ್ತುಕೊಂಡ ಪೈಲಟ್ಗಳು, ಅಮೆರಿಕಾದ ಏರ್ಲೈನ್ಸ್ನಲ್ಲೂ ಈ ತರಹದ ಸಮಸ್ಯೆಗಳು ಇದೆ ಅನ್ನೋದಾದರೆ ಡೆನ್ವರ್ ಏರ್ಪೋರ್ಟ್ನಲ್ಲಿ ಟೇಕ್ ಆಫ್. ಇನ್ನು ನಮ್ಮ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಅಪಾಯದಿಂದ ತಪ್ಪಿಸಿಕೊಂಡು ನಿಟ್ಟುಸಿರು ಬಿಟ್ಟಂತಹ ಪ್ರಯಾಣಿಕರು ಒಂದು ವೇಳೆ ಟೇಕ್ ಆಫ್ ಆದ ನಂತರ ಬೆಂಕಿ ಕಾಣಿಸಿಕೊಳ್ತಾ ಇದ್ದಿದ್ರೆ ಬಹುಶಃ ಲ್ಯಾಂಡಿಂಗ್ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಎಲ್ಲಿಗೆ ಹೋಗಿ ಎಲ್ಲಿ ನಿಲ್ಲಿಸೋಣ? ದಾರಿಲಿ ಸಂಚರಿಸೋ ಬಸ್ಗಳಾದರೆ ಬೆಂಕಿ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಅಲ್ಲಿ ಬ್ರೇಕ್ ಹಾಕಿ ನಿಲ್ಲಿಸಿ ಏನಾದರೂ ಮಾಡಬಹುದು. ಆಕಾಶಕ್ಕೆ ಹೋದ್ಮೇಲೆ ಯಾವ ಸ್ಟ್ಯಾಂಡ್ ಇದೆ ಅಲ್ಲಿ? ಎಲ್ಲೂ ನಿಲ್ಲಿಸೋಕ್ಕಾಗಲ್ಲ. ಲ್ಯಾಂಡಿಂಗ್ ಸಮಸ್ಯೆ ಆಗ್ತಾ ಇತ್ತು. ಪೈಲಟ್ ಗಾಬರಿಯಾಗಿ ಅದು ಬೇರೆ ಒಂದು ದುರಂತಕ್ಕೆ ಕಾರಣ ಆಗ್ತಾ ಇತ್ತು. ಡಲ್ಲಾಸ್ ಫೋರ್ಟ್ ವರ್ತ್ಗೆ ತೆರಳುತ್ತಾ ಇದ್ದಂಥ ವಿಮಾನ ಅದು. ಬೋಯಿಂಗ್ 737-800 ವಿಮಾನದ ಎಂಜಿನ್ ಸಮಸ್ಯೆ ಉಂಟಾಗಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಮಾತ್ರದಲ್ಲಿ ಹಾಕ್ಕೊಂಡಿರೋ ಬೆಲ್ಟನ್ನು ತಕ್ಷಣ ಕಿತ್ತು ಹಾಕಿ ರೆಕ್ಕೆ ಮೇಲೆ ನಿಂತ್ಕೊಂಡ್ರಂತೆ ಪ್ರಯಾಣಿಕರು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರೆಕ್ಕೆಯ ಮೇಲೆ ನಿಂತ್ಕೊಂಡಿದ್ದಾರೆ ಪ್ರಯಾಣಿಕರು. ಬೆಂಕಿ ಕಾಣಿಸಿಕೊಂಡಿದೆ. ಗಂಭೀರವಾದ ಭೀಮಾ ಗಾತ್ರದ ಹೊಗೆ ದಟ್ಟವಾಗಿ ವ್ಯಾಪಿಸ್ತಾ ಇತ್ತು. ಸೊ ಅಲ್ಲಿ ಭಾರಿ ದುರಂತವೊಂದು ತಪ್ಪಿದೆ. ಪ್ರಯಾಣಿಕರು ಮಾತ್ರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.